ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ಬಂದುಬಿಟ್ಟು ಸೋಮವಾರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು, ಆದರೆ ಹಾಕೋದು ಲೇಟ್ ಆಗ್ತಾಯಿದೆ. ವಿಡಿಯೋನ ಹಾಕೋದು ಲೇಟ್ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗ ಅಲ್ಲಿ ಬಿಸ್ಕೆಟ್ ತರೋದಕ್ಕೆ ಅಂತ ಅಂಗಡಿಗೆ ಹೋದ. ಮನೆ ಮುಂದೆ ರಂಗೋಲಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಇಲ್ಲಿ ನಾನು ಟೀಗಿಟ್ಟಿದ್ದೆ. ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ಳೋದು. ಟೀ ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ. ನಾವು ಜಾಸ್ತಿ ಕುಡಿಯೋದಿಲ್ಲ ಟೀನ. ಒನ್ ಟೈಮ್ ಅಷ್ಟೇ, ಬೆಳಗ್ಗೆ ಒನ್ ಟೈಮು, ಇಲ್ಲ ಸಂಜೆ ಕುಡಿದ್ರೆ ಒನ್ ಟೈಮ್, ಅಂದರೆ ಸಂಜೆ ಕುಡಿದ್ರೆ ಕುಡಿತೀವಿ, ಇಲ್ಲಾಂದ್ರೆ ಇಲ್ಲ. ಒಂದೇ ಟೈಮು ಟೀ ಕುಡಿಯೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಅದು ರಾತ್ರಿ ಮಿಕ್ಕಿದ್ದನ್ನು. ಮತ್ತು ಇಲ್ಲಿ ಇಡ್ಲಿಗೆ ನೆನಾಕಿದ್ದೆ. ಇಡ್ಲಿ ರುಬ್ಬಿ ಇಟ್ಟಿದ್ದೆ, ಚೆನ್ನಾಗಿ ಉಬ್ಬಿತ್ತು ಹಿಟ್ಟು. ಅದನ್ನು ಕಲಿಸ್ಬಿಟ್ಟಿಟ್ಟಿದ್ದೀನಿ ಉಪ್ಪೆಲ್ಲ ಹಾಕಿ. ಇಲ್ಲಿ ಸೊಪ್ಪು ಸಾಂಬಾರು ಮಾಡೋಣ ಅಂತ ಕಾಳುಗಳನ್ನೆಲ್ಲ ಹಾಕಿ, ಸೊಪ್ಪು ಕಾಳು ಹಾಕಿ ಟೊಮೆಟೊ ಎಲ್ಲ ಹಾಕಿ ಬೇಯಿಸಿ ಇಟ್ಟಿದ್ದೀನಿ. ಇಲ್ಲಿ ಟೀ ಪುಡಿ ನೋಡ್ತಾ ಇರ್ಬೋದು, ಲಾಸ್ಟ್ ಟೀ ಪುಡಿ ಖಾಲಿ ಆಯಿತು. ಅದಕ್ಕೆ ಈ ಥರ ಸುರಿದ್ಬಿಟ್ಟೆ ಅದನ್ನೇ. ಹಾಗೆ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ಇನ್ನೂ ಕೆಲಸಗಳು ಮಿಕ್ಕಿದೆ. ಪಾತ್ರೆ ಎಲ್ಲ ತೊಳೆದಾಗಿದೆ. ನನ್ನ ಮಗಳು ಎದ್ದಳೋ ಅಷ್ಟೊತ್ತಿಗೆ ಉಳ್ದಿದ್ದ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು, ನೆಲ ಸಾರಿಸ್ಬೇಕು. ನೋಡಿ, ಇಲ್ಲಿ ಹಾಲಿಟ್ಟಿದ್ದೆ, ಹಾಗಾಗಿ ಹಾಲು ಹಾಕ್ಬೇಕಲ್ವ ಇವಾಗ. ಹಾಗಾಗಿ ಹಾಲು ತೊಗೊಂಡೋದೆ. ಫ್ರಿಡ್ಜ್ ಸ್ವಲ್ಪ ಗಲೀಜಾಗಿದೆ, ಅಂದರೆ ಆ ಕಡೆ ಈ ಕಡೆ ಆಗಿದೆ. ನಾನಿಟ್ಟಿರೋ ಸಾಮಾನೆಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು, ಒರೆಸಿ ಇನ್ನೊಂದ್ಸರಿ. ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಲೋಟಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ಟೀ ಕುಡಿದ್ಬಿಟ್ರೆ ಬೆಳಗ್ಗೆ ಒಂದು ಟೈಮ್ ಏನೋ ಒಂಥರ ಸಮಾಧಾನ. ಯಾಕೆಂದರೆ ನೈಟೆಲ್ಲ ಫೀಡ್ ಮಾಡಿಸ್ತಾ ಇರ್ತೀನಿ ನಾನು. ಹಾಗಾಗಿ ಹೊಟ್ಟೆ ಎಲ್ಲ ಒಂಥರ ಕಲಸ್ದಂಗೆ ಆಗ್ತಾಯಿರುತ್ತೆ. ಒಂಥರ ಹೊಟ್ಟೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ, ಹಂಗಾಗುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ, ಒಂದು ಲೋಟ ಟೀ ಜೊತೆಗೆ ಒಂದು ಸ್ವಲ್ಪ ಬಿಸ್ಕೆಟ್ ತಿಂದುಬಿಟ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ನೋಡಿ, ಇಲ್ಲಿ ಟೀ ಕುಡಿದಿದ್ದೆ, ನನ್ನ ಮಗಳು ಎದ್ದುಬಿಟ್ಲು. ಈ ಮಕ್ಕಳು ಏನು ಗೊತ್ತಾ, ಏನಾದರೂ ಕೆಲಸ ಜಾಸ್ತಿ ಇದೆ ಅಂದಾಗಲೇ ಅವು ಬೇಗ ಎದ್ದೇಳೋದು. ನೋಡಿ, ಅಲ್ಲೇ ಸ್ಮೈಲ್ ಕೊಡ್ತಿದ್ದಾಳೆ. ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಗೊತ್ತವಳಿಗೆ. ಹಂಗಾಗಿ ಮಕ್ಕಳು ಎಷ್ಟು ಫಾಸ್ಟ್ ಇರ್ತವೆ ಅಂದರೆ ಇವಾಗ. ನೋಡಿ, ನಾನು ಕ್ಯಾಮ್ರಾ ಆನ್ ಮಾಡಿರೋದಕ್ಕೆ ಎಷ್ಟು ಸ್ಮೈಲ್ ಕೊಡ್ಕೊಂತ ಅವಳೇ ಮಾತಾಡ್ತಾ ಇದ್ದಾಳೆ. ಏನೇನೋ ಮಾತಾಡ್ತಾ ಇದ್ಲು, ಅದನ್ನೆಲ್ಲ ಕಟ್ ಮಾಡಿದ್ದೀನಿ. ನೋಡಿರಿ, ಎಷ್ಟು ಸ್ಮೈಲ್ ಕೊಡ್ತಾಳೆ ನೋಡಿರಿ. ಅವಳಿಗೆ ಕ್ಯಾಮ್ರಾ ಆನ್ ಮಾಡೋಂಗಿಲ್ಲ, ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಅವಳು ಫುಲ್ಲು ಖುಷಿ ಪಟ್ಬಿಡ್ತಾಳೆ. ಕ್ಯಾಮ್ರಾ ಆನ್ ಮಾಡಿದ್ರು ಕ್ಯಾಮ್ರಾ ಆನ್ ಮಾಡೋಂಗಿಲ್ಲ, ಫುಲ್ ಖುಷಿಪಟ್ಟು ಆ ಥರ ಏನೇನೋ ಮಾತಾಡೋದು, ಆ ಥರ ಮಾಡ್ತಾಯಿರ್ತಾಳೆ. ಇಲ್ಲಿ ನೆಲ ಒರೆಸೋದಕ್ಕೆ ಅಂತ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಳ್ಳಿ, ಅಂದರೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ನೆಲ ಸಾರಿಸೋದಕ್ಕೆ ಒಳ್ಳೆಯದಾಗುತ್ತೆ. ಹಂಗಾಗಿ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗ ನೋಡಿ, ಇಲ್ಲಿ ಮೊಬೈಲ್ ನೋಡ್ತಾ ಕೂತಿದ್ದಾನೆ. ಅವನು ಏನಪ್ಪ ಅಂದರೆ ಸುತ್ತರಿಕೆ, ಅಂದರೆ ಬೆಳಿಗ್ಗೆನೇ 6:30 ಆಗಲಿ 6 ಗಂಟೆ ಆಗಲಿ ಹೋಗ್ಬಿಡ್ತಾನೆ. ಹಂಗಾಗಿ ನಾನೇನು ಮಾಡಿದೆ, ಒಂದು ಅರ್ಧ ಗಂಟೆ ನೋಡಲಿ ಅಂತ ನಾನೇ ಮೊಬೈಲ್ ಕೊಟ್ಟು ಕೂರಿಸ್ಬಿಟ್ಟೆ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಹೋಗ್ಬಿಡ್ತಾನೆ ಅವ್ರ ಮನೆಗೆ ಇವ್ರ ಮನೆಗೆ ಅಂತ. ಇನ್ನು ಅವ್ರು ಎದ್ದಿರೋದಿಲ್ಲ, ಬೇರೆಯವ್ರ ಮನೆಯಲ್ಲಿ ಇನ್ನೂ ಎದ್ದಿರೋದಿಲ್ಲ. ಅವ್ರನ್ನ ಹೋಗಿ ಎದ್ದೇಳಿಸೋದು, ಅಂದರೆ ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಮನೆಗೆ ಹೋಗಿ ಎದ್ದೇಳಿಸೋದು, ಹಂಗೆ ಹಿಂಗೆ ಮಾಡ್ತಾ ಇರ್ತಾನೆ. ಅವ್ರ ಫ್ರೆಂಡ್ಸ್ ಕರ್ಕೊಂಬರೋದು, ಮಾತಾಡ್ಸೋಕೆ ಹೋಗೋದು. ಇನ್ನು 6-6:30 ಹೋಗ್ತಾನೆ. ಹಂಗಾಗಿ ನಾನೇನು ಮಾಡ್ತೀನಿ, ಒಂದು ಅರ್ಧ ಗಂಟೆ ಮೊಬೈಲ್ ಕೊಟ್ಟು ಕೂರಿಸ್ತೀನಿ, ಆಮೇಲೆ ಬೇಕಾದರೆ ಆಟ ಆಡೋಕೆ ಹೋಗು ಅಂತ. ಹಂಗಾಗಿ ನೋಡ್ತಾ ಕೂತಿದ್ದ. ಇಲ್ಲಿ ಸೊಪ್ಪಿಗೆ ಒಗ್ಗರಣೆ ಹಾಕೋಣ ಅಂತ ಖಾರ ಎಲ್ಲ ರುಬ್ಕೊಂಡೆ. ಸೊಪ್ಪಿಗೆ ಒಗ್ಗರಣೆ ಹಾಕ್ಬೇಕಲ್ವ ಉಳ್ಸೊಪ್ಪಿಗೆ. ಹಂಗಾಗಿ ನಾವು ಉಳ್ಸೊಪ್ಪು ಅಂತೀವಿ, ಒಬ್ಬೊಬ್ಬರು ಮೊಸಪ್ಪು ಅಂತಾರೆ, ಒಬ್ಬೊಬ್ಬರು ಅಂತಾರೆ ಕರೀತಾರೆ. ಇವಾಗ ಸಾಸಿವೆ ಹಾಗೂ ಈರುಳ್ಳಿ
ಹಾಕ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನ ಆಮೇಲೆ ಹಾಕ್ಕೊಳ್ತೀನಿ, ಈರುಳ್ಳಿ ಹಾಕಾದ್ಮೇಲೆ ಆಮೇಲೆ ಹಾಕ್ಕೊಳ್ತೀನಿ. ಯಾಕೆಂದರೆ ಅದು ಎಣ್ಣೆ ಒಳಗೆ ಹಾಕಿಬಿಟ್ರೆ ಈರುಳ್ಳಿ ಹಾಕ್ದಂಗೆ ಬರೀ ಎಣ್ಣೆಗೆ ಹಾಕ್ಬಿಟ್ರೆ ಸಿಡಿದ್ಬಿಡುತ್ತೆ. ಹಂಗಾಗಿ ಈರುಳ್ಳಿ ಹಾಕಿದ್ಮೇಲೆ ಹಾಕ್ಕೊಳ್ತೀನಿ ನಾನು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಖಾರ ರುಬ್ಕೊತೀವಿ. ಖಾರಕ್ಕೆ ಏನಿಲ್ಲ, ಕಾಯಿ, ಸಾಂಬಾರು ಪುಡಿ, ಖಾರದ ಪುಡಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಡೋದಾದರೆ ಹಾಕ್ಕೊಬೋದು. ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಮತ್ತು ಬೇಯಿಸೋದಕ್ಕೆ ಟೊಮೊಟೊ ಹಾಕ್ಕೊಂಡಿರ್ತೀನಲ್ವ, ಅದಕ್ಕೆ ಹುಣ್ಸೆಹಣ್ಣು ಸ್ವಲ್ಪ ಮೀಡಿಯಮ್ಮಾಗಿ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, ಸೊಪ್ಪು ಎಲ್ಲ ಥರದ್ದು ಕಾಳು ಹಾಕಿ ಚೆನ್ನಾಗಿರುತ್ತೆ. ಎಲ್ಲ ಥರದ್ದು ಕಾಳು ಹಾಕಿದರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನಾನು ತೊಟ್ಕಿನಿ ಕಾಳು, ಹುಳಿಕಾಳು, ಹಾಗೆ ಹೆಸರು ಕಾಳು, ಹಾಗೆ ತೊಗರಿಬೇಳೆ, ಆಮೇಲೆ ಸೊಪ್ಪು ಈ ಥರ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಮತ್ತು ಟೊಮೊಟೊನೂ ಕೂಡ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಇದಕ್ಕೆ ಹಾಕಲ್ಲ, ಖಾರ ರುಬ್ಬೋದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಒಬ್ಬೊಬ್ಬರು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾರೆ. ನೀವು ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಖಾರಕ್ಕಾದರೂ ಹಾಕ್ಕೊಬೋದು, ಬೇಯಿಸ್ತೀವಲ್ವ ಅದಕ್ಕಾದರೂ ಹಾಕ್ಕೊಬೋದು. ಈ ಕಡೆ ಸಾಂಬಾರು ಆಯಿತು. ಇವಾಗ ಇಡ್ಲಿಗೆ ಇಡಬೇಕು. ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು. ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಏನಿಲ್ಲ, ಮಾಮೂಲಿ ಎಲ್ಲರೂ ಮಾಡ್ತಾರೆ ಚಟ್ನಿನ, ಹಂಗಾಗಿ ನಾನು ತೋರಿಸ್ಲಿಲ್ಲ. ಕಾಯಿ, ಹಸಿಮೆಣಸಿನ್ಕಾಯಿ, ಹಾಗೆ ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಯಿತು. ಮತ್ತು ಇಲ್ಲಿ ಸಾಂಬಾರು ಕುದೀತಾ ಇತ್ತಲ್ವ, ಹಾಗಾಗಿ ಗೂರಾಡೋಣ ಅಂತ ಬಂದೆ. ನಮ್ಮನೆಯವರು ಏನೋ ಹೇಳ್ತಾಯಿದ್ರು. ನಮ್ಮನೆಯವರು ಅವ್ರ ಹತ್ರ ಮಾತಾಡ್ಕೊಳ್ತಾ ಮಾಡ್ತಾಯಿದ್ದೆ. ಅವರು ಎಂಥದ್ದು ಬೇಳೆ ಸಾಂಬಾರು ಮಾಡಬೇಕು ಇದಕ್ಕೆ ಅಂತ ಹೇಳ್ತಾಯಿದ್ರು. ಇವಾಗ ಬೇಳೆ ಸಾಂಬಾರು ಮಾಡ್ತಾ ಕೂತ್ಕೊಂಡ್ರೆ ಅದು ಬೇಗ ಆಗುತ್ತೆ ಬೇಳೆ ಸಾಂಬಾರು. ಆದರೆ ಬೇಳೆ ಸಾಂಬಾರು ಒಂದೇ ಟೈಮ್ ತಿನ್ನೋಂಗಾಗೋದು, ಮತ್ತೆ ತಿನ್ನೋಕ್ಕಾಗಲ್ಲ ನನಗೆ. ಹಂಗಾಗಿ ಅವರು ಕೂಡ ತಿನ್ನಲ್ಲ ಬೇಳೆ ಸಾಂಬಾರು. ಇಡ್ಲಿಗೆ ಮಾತ್ರ ಬೇಳೆ ಸಾಂಬಾರು ಕೇಳ್ತಾರೆ. ಹಂಗಾಗಿ ನಾನು ಹೇಳ್ತಾ ಇದ್ದೆ. ಮತ್ತು ಇಲ್ಲಿ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಬಂದು ಅಡುಗೆ ಮನೆಗೆ. ಮತ್ತು ಇಲ್ಲಿ ನೀನು ಬಟ್ಟೆ ಮಾಡ್ಕೋಬೇಕು, ಇದಕ್ಕೆ ಬೇಗ ಬರ್ತವೆ ಇಡ್ಲಿಗಳು, ಅಂಟ್ಕೊಳ್ಳಲ್ಲ. ನಾನು ಎಣ್ಣೆ ಹಚ್ತಾ ಇದ್ದೆ ಅಂಟ್ಕೋಬಾರ್ದು ಅಂತ. ಹಂಗಾಗಿ ಇದಕ್ಕೆ ಬಟ್ಟೆ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು. ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಬಂದು. ನಾನು ಏನಪ್ಪ ಅಂದರೆ, ನನಗೆ ಟೈಮ್ ಸಿಗೋದು, ನಾನು 6 ಗಂಟೆಗೆ ಎದ್ದರೆ ನಾನು 10 ಗಂಟೆ ಒಳಗೆ, 9:30 ಒಳಗೆ ನಾನೆಲ್ಲ ಕೆಲಸಗಳ್ನು ಮಾಡ್ಕೋಬೇಕು. ಹಂಗಾಗಿ ನಾನು ಫಾಸ್ಟಾಗಿ ಮಾಡ್ತಾನೆ ಇರ್ತೀನಿ. ಈ ವೀಡಿಯೋಸ್ನೂ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ನಾನು ವೀಡಿಯೋಸ್ ಹಾಕೋಕ್ಕೂ ಒಂಥರ ವೀಡಿಯೋಸ್ ಮಾಡ್ಕೊಳಕ್ಕೂ ಟೈಮ್ ಸಿಗಲ್ಲಲ್ವ, ಹಂಗಾಗಿ ಸಿಟ್ಟೆಲ್ಲ ಬರುತ್ತೆ. ಆಮೇಲೆ ಎಡಿಟ್ ಮಾಡೋಣ ಅಂದರೆ ಮಕ್ಕಳು ಬಿಡಲ್ಲ. ಆಮೇಲೆ ನೈಟು ಬೆಳಗಿಂದ ಮಕ್ಕಳನ್ನ ಇಟ್ಕೊಂಡು ಸಾಕಾಗಿರುತ್ತಾ, ಮತ್ತು ನೈಟ್ ಎಷ್ಟೊತ್ತಿಗೆ ಮಲಗ್ತೀವೋ ಅನ್ನೋಂಗಾಗಿರುತ್ತೆ. ಹಂಗಾಗಿ ವೀಡಿಯೋಸ್ನೂ ಹಾಕೋಕ್ಕಾಗಲ್ಲ, ಹಂಗಾಗುತ್ತೆ. ಏನಾದರೂ ಒಂದು ಮಾಡಲೇಬೇಕು ಹೆಣ್ಮಕ್ಳು. ಯಾಕೆಂದರೆ ಮನೆ ಸಿಚುವೇಶನ್ ಆ ಥರ ಇರುತ್ತೆ. ಒಬ್ಬರೇ ದುಡಿಮೆ ಮಾಡೋದು ಈಗ ಅಷ್ಟು ಚೆನ್ನಾಗಿರಲ್ಲ. ಯಾಕೆಂದರೆ ಮಕ್ಕಳು ದೊಡ್ಡವಾಗ್ತಾ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಹಂಗಾಗಿ ನಾನು ಏನಾದರೂ ಮಾಡೋಣ ಅಂತ, ಏನಾದರೂ ಒಂದು ಅಚೀವ್ ಮಾಡಲೇಬೇಕಲ್ವ. ಯಾರೇ ಆಗಲಿ, ಒಬ್ಬ ಮನುಷ್ಯ ಅಂದಾಗ ಏನಾದರೂ ಒಂದು ಕೆಲಸ ಅನ್ನೋದಾಗಲಿ ಮಾಡಬೇಕು. ನಮಗೆ ಹೊರಗಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಥರ ಒಂದು ಅಂದರೆ ಈ ಥರ ಒಂದು ಆಯ್ಕೆ ಮಾಡಿಕೊಂಡು ಇದನ್ನು ಮನೇಲಿ ಕೂತ್ಕೊಂಡೇ ಮಾಡ್ಬೋದಲ್ವ. ಹಾಗಾಗಿ ಮಾಡೋಣ ಇದನ್ನಾದರೂ ಒಂದು ಕೆಲಸನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ದಿನ ವೀಡಿಯೋಸ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟು ಕೂಡ ಬೇಕು. ನೀವು ಕೂಡ ಸಪೋರ್ಟ್ ಮಾಡಿ. ಮತ್ತು ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೇ ಒಬ್ಬರು ಕಮೆಂಟ್ ಮಾಡಿದರು, ಏನಪ್ಪ ಅಂದರೆ ನಿಮ್ಮ ವಾಯ್ಸು ತುಂಬ ಚೆನ್ನಾಗಿದೆ, ರೇಡಿಯೋಗೆ ಕೊಡ್ರಿ ಅಂತ. ನಮ್ಮ ವಾಯ್ಸ್ನ ರೇಡಿಯೋಗೆ ಕೊಡಬೇಕಂತೆ, ಆ ಥರ ಕಮೆಂಟ್ ಮಾಡಿದರು. ಅದು ಯಾರೋ ಬೇಕು ಅಂತಲೇ ಮಾಡಿರೋದು ಗೊತ್ತು ನನಗೆ. ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ನಾವೇನು ಮಾಡೋದಕ್ಕಾಗಲ್ಲ. ಇದು ಕಮೆಂಟ್ ಮಾಡಿ ಭಾಳ ದಿನವೇ ಆಯಿತು, ಇವಾಗ ಹೇಳ್ತಾ ಇದ್ದೀನಿ.
ಯಾರೋ ಏನೋ ಅಂದ್ರು ಅಂತ ನಾವು ಕೈ ಕಟ್ಟಿ ಕೂರಬಾರ್ದು ಅನ್ನೋರು ಅಂತಲೇ ಇರ್ತಾರೆ. ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಅಂದರು ಅಂತಾರೆ, ಮುಂದುವರೆದ್ರು ಅಂತಾರೆ, ನಾವು ಹಂಗೆ ಇದ್ದರು ಅಂತಾರೆ. ಹಾಗಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರೆ ಅನಿಸುತ್ತೆ. ನಿಮಗೆ ಯಾರಾದರೂ ಪರಿಚಯ ಇದ್ದರೆ ಇದು ಕಮೆಂಟ್ ಮಾಡಿರೋರ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಯಾರಾದರೂ ಪರಿಚಯ ಇದ್ದರೆ ಹೇಳ್ರಿ. ನನಗೆ ಯಾರೂ ಪರಿಚಯ ಇಲ್ಲ ರೇಡಿಯೋದವರು. ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಹೇಳಿ, ನಾನೇ ಹೋಗಿ ಅವ್ರನ್ನ ಮೀಟ್ ಮಾಡ್ತೀನಿ. ನನ್ನ ವಾಯ್ಸ್ ಕೂಡ ಅಷ್ಟು ಫೇಮಸ್, ನನ್ನ ವಾಯ್ಸ್ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ನನ್ನ ವಾಯ್ಸು ಫೇಮಸ್ ಆಗಲಿ ನೋಡೋಣ. ನಿಮ್ಮ ದಯೆಯಿಂದ ನನ್ನ ವಾಯ್ಸ್ ಆದರೂ, ನಾನು ಫೇಮಸ್ ಆಗಲಿದ್ರು ನನ್ನ ವಾಯ್ಸ್ ಆದರೂ ಫೇಮಸ್ ಆಗಲಿ. ನೋಡಿ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದು ಸುಲಭವಾಗಿ ಕಮೆಂಟ್ ಮಾಡ್ಬೋದು. ಅದು ಒಬ್ಬರು ಮನಸ್ಸಿಗೆ ಎಷ್ಟು ತಾಕುತ್ತೆ, ಎಷ್ಟು ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತು. ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಪೂಜೆ ಮಾಡೋದ್ರಿಂದ ಮನೇಲಿ ಏನೋ ಒಂಥರ ತೃಪ್ತಿ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಆ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ವೈಬ್ರೇಷನ್ನೇ ಏನೋ ಒಂಥರ ಚೆನ್ನಾಗಿ ಮನಸ್ಸಿಗೆ ನೆಮ್ಮದಿ, ಏನೋ ಸಿಕ್ಕಂಗೆ ಅನಿಸುತ್ತೆ ನೋಡಿ. ಎಷ್ಟು ತೃಪ್ತಿ ಅನಿಸಿದರೆ ಈ ಪೂಜೆಲಿ, ಅಷ್ಟು ತೃಪ್ತಿ ಅನಿಸುತ್ತೆ. ಪೂಜೆ ಮಾಡೋದ್ರಿಂದ ಮನೇಲಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಇಲ್ಲಿ ಇಡ್ಲಿ ತೆಗಿಯೋಣ ಅಂತ ಬಂದೆ. ಇಡ್ಲಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ವು. ನನ್ನ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ವು, ಅಷ್ಟು ಸ್ಮೂತಾಗಿ ಕೂಡ ಬಂದಿದ್ವು, ಅಷ್ಟು ಚೆನ್ನಾಗಿ ಕೂಡ ಇದ್ವು. ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡ್ತು ನನಗೆ. ಯಾಕೆ ಅಂದರೆ ನನ್ನ ಕೈಯಲ್ಲಿ ಹಿಟ್ಟೆ ಉಬ್ಬಲ್ಲ. ಆಮೇಲೆ ಇಡ್ಲಿ ಮಾಡಬೇಕು, ದೋಸೆ ಮಾಡಬೇಕು ಅಂದರೆ ಬೇಜಾರಾಗುತ್ತೆ. ಇವತ್ತು ಚೆನ್ನಾಗಿ ಉಬ್ಬಿತ್ತಲ್ವ ಹಿಟ್ಟು, ಹಂಗಾಗಿ ಇಡ್ಲಿ ಕೂಡ ಚೆನ್ನಾಗಿ ಬಂದಿದ್ವು. ಇಲ್ಲಿ ಚಟ್ನಿ ಸಾಂಬಾರು ಹಾಕಿ ನನ್ನ ಮಗನಿಗೆ ಹಾಕ್ಕೊಡ್ತಾಯಿದ್ದೀನಿ ಇಡ್ಲಿನ. ಅವನು ಇಷ್ಟೊಂದು ತಿನ್ನಲ್ಲ, ಇಡ್ಲಿ ಇಷ್ಟ ಅವನಿಗೆ, ಏನು ಒಂದೆರಡು ತಿಂತಾನಷ್ಟೇ.